ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸ್ತಾ ಹೋಗೋಣ. ಶಂಕರಾಚಾರ್ಯರು ಶೃಂಗೇರಿಗೆ ಬರ್ತಾರೆ. ಅಲ್ಲಿಂದ ಗೋವಿಂದ ಭಗವತ್ಪಾದರನ್ನ ಹುಡುಕೊಂತ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಅವರು ಇದ್ದಂತಹ ಸ್ಥಳಕ್ಕೂ ಬರ್ತಾರೆ. ಬಂದಾಗ ಅಲ್ಲಿ ಅವರು ಧ್ಯಾನದಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತೆ. ಅದಕ್ಕೂ ಸ್ವಲ್ಪ ಮುಂಚೆನೇ ಆಚಾರ್ಯರು ತಮ್ಮ ಶಿಷ್ಯರನ್ನೆಲ್ಲ ಕರೆದು ಇನ್ನು ಕೆಲವೇ ದಿನದಲ್ಲಿ ನಮ್ಮಲ್ಲಿ ಇರುವಂತಹ ಭಂಡಾರವೆಲ್ಲ ಸೂರೆ ಆಗುತ್ತೆ ಅಂತ ಹೇಳಿದಾಗ ಶಿಷ್ಯರಿಗೆ ಆಶ್ಚರ್ಯ. ಏಕೆಂದರೆ ಅವರು ಯಾವಾಗ್ಲೂ ಅನುಷ್ಠಾನ ಇತ್ಯಾದಿಗಳಲ್ಲಿದ್ದು ಅವರು ಅಂತರ್ಮುಖರಾಗಿರೋಂಥವ್ರು ಇವತ್ತು ಬಹಿರ್ಮುಖರಾಗಿದ್ದಾರಲ್ಲ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಶಂಕರರು ಅಲ್ಲಿಗೆ ಬರ್ತಾರೆ. ಬಂದ ನಂತರ ವಿದ್ಯಾಭ್ಯಾಸ ಎಲ್ಲಿವರೆಗೂ ಆಗಿದೆ, ಎಲ್ಲಿಂದ ಬಂದಿದ್ದು ಅಂತೆಲ್ಲವನ್ನು ಗುರುಗಳು ಕೇಳ್ತಾರೆ. ಇವರು ತಮ್ಮ ವಿಚಾರವನ್ನು ಹೇಳಿದಾಗ ಗೋವಿಂದ ಭಗವತ್ಪಾದರಿಗೆ ಆಶ್ಚರ್ಯ, ಸಂತೋಷನೂ ಆಗುತ್ತೆ. ಇಷ್ಟು ಸಣ್ಣ ಬಾಲಕ ಇಷ್ಟೊಂದು ತಿಳ್ಕೊಂಡಿದ್ದಾನಲ್ಲ ಅಂತ ಅಂದ್ಕೊತಾರೆ. ಕಥೆಯನ್ನು ಮುಂದುವರಿಸೋಣ. ಬ್ರಹ್ಮಚಾರಿ ಮತ್ತು ನಿನ್ನ ಮೇಖಲೆ ಯಜ್ಞೋಪವೀತಗಳು ಎಲ್ಲಿ ಅಂತ ಕೇಳ್ತಾರೆ. ಆಗ ಶಂಕರರು ತಮ್ಮ ಧ್ಯೇಯವಾಗಿದ್ದಂತಹ ಸನ್ಯಾಸವನ್ನು ಮತ್ತು ತಾವು ಆಪತ್ ಸನ್ಯಾಸವನ್ನು ಸ್ವೀಕರಿಸಿದ ಸನ್ನಿವೇಶವನ್ನು ಗೋವಿಂದರ ಹತ್ರ ಭಿನ್ನವಿಸ್ತಾರೆ. ಆಚಾರ್ಯ ಗೋವಿಂದರು ಹೇಳ್ತಾರೆ, ಬಾಲಶಂಕರ, ನಿನ್ನಂಥ ಶಿಷ್ಯನಿಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ನಿನಗೆ ನಾನು ಕ್ರಮ ಸನ್ಯಾಸವನ್ನು ಕೊಡ್ತೀನಿ, ನನ್ನಲ್ಲಿ ಇರುವಂತಹ ವಿದ್ಯೆ ಎಲ್ಲವನ್ನು ನಿನಗೆ ಧಾರೆ ಏರಿತೀನಿ ಅಂತ ಹೇಳ್ತಾರೆ. ಜೊತೆಗೆ ತಮ್ಮ ಹಿರಿಯ ಶಿಷ್ಯರನ್ನು ಕರೆದು ಸನ್ಯಾಸಕ್ಕೆ ಅಗತ್ಯವಾದಂತಹ ವ್ಯವಸ್ಥೆಯನ್ನು ಈ ಕೂಡಲೇ ಮಾಡಬೇಕು ಅಂತ ಅಪ್ಪಣೆ ಕೊಡ್ತಾರೆ. ಗೋವಿಂದ ಯೋಗೀಂದ್ರರ ಸೂಚನೆ ಹಾಗೆ ಮಾರನೇ ದಿನವೇನೆ ಸನ್ಯಾಸಕ್ಕೆ ಪೂರ್ವಾಂಗವಾದಂತಹ ಅಷ್ಟಶ್ರಾದ್ದಗಳು, ವಿರಜಾ ಹೋಮ, ಪುರುಷ ಸೂಕ್ತ ಹೋಮ ಇವೆಲ್ಲ ಜರುಗತ್ವೆ. ಬಾಲಶಂಕರರು ಪ್ರೈಷ ಮಂತ್ರೋಚ್ಚಾರಕ್ಕಾಗಿ ನರ್ಮದಾ ತೀರಕ್ಕೆ ಬರ್ತಾರೆ. ವೃದ್ಧ ಗುರುಗಳು ಮತ್ತು ಕೆಲವು ಸನ್ಯಾಸಿಗಳು ಸಹ ನದಿಗೆ ಬರ್ತಾರೆ. ಬಾಲಶಂಕರರು ನದಿಯಲ್ಲಿ ಪೂರ್ವಾಭಿಮುಖವಾಗಿ ನಿಂತ್ಕೊಳ್ತಾರೆ. ಗಂಭೀರ ಧ್ವನಿಯಲ್ಲಿ ಪ್ರೈಷ ಮಂತ್ರವನ್ನು ಉಚ್ಚಾರ ಮಾಡ್ತಾರೆ. ಅಭಯಂ ಸರ್ವಭೂತೇಭ್ಯ ಅಂತ ಘೋಷಿಸ್ತಾರೆ. ಮೈ ಮೇಲೆ ಇದ್ದ ವಸ್ತ್ರವನ್ನು ವಿಸರ್ಜನೆ ಮಾಡ್ತಾರೆ. ಅವರು ನೀರಿಂದ ಮೇಲಕ್ಕೆ ಬರ್ತಿದ್ದ ಹಾಗೆಯೇ ಆಚಾರ್ಯ ಗೋವಿಂದ ಭಗವತ್ಪಾದರು ತಮ್ಮ ಈ ಅಪೂರ್ವ ಶಿಷ್ಯನಿಗೆ ಕಾವಿಯ ಕೌಪೀನ ಮತ್ತು ಕಾಷಾಯ ವಸ್ತ್ರವನ್ನು, ದಂಡಕಮಂಡಲಗಳನ್ನು, ರುದ್ರಾಕ್ಷಿ ಮಾಲೆಯನ್ನು ಅನುಗ್ರಹಿಸ್ತಾರೆ. ತಮ್ಮ ಶಿಷ್ಯನಿಗೆ ಶ್ರೀ ಶಂಕರಾಚಾರ್ಯ ಅನ್ನೋ ಯೋಗ ಪಟ್ಟವನ್ನು ಇತ್ತು ಆಶೀರ್ವಾದ ಮಾಡ್ತಾರೆ. ಶ್ರೀ ಶಂಕರರು ಅವೆಲ್ಲವನ್ನು ವಿನಯಪೂರ್ವಕವಾಗಿ ಸ್ವೀಕರಿಸ್ತಾರೆ. ಗೋವಿಂದ ಭಗವತ್ಪಾದರು ಶಂಕರರನ್ನು ಬಲಹಸ್ತದಿಂದ ಹಿಡ್ಕೊಂಡು ತಮ್ಮ ಗುಹೆಗೆ ಹೊರಡ್ತಾರೆ. ಅಲ್ಲಿ ಅವರಿಗೆ ಮಹಾವಾಕ್ಯಗಳ ಉಪದೇಶವನ್ನು ಅನುಗ್ರಹಿಸ್ತಾರೆ. ಬಾಲಯತಿಯೇ, ನನ್ನಲ್ಲಿ, ನಿನ್ನಲ್ಲಿ, ಜೊತೆಗೆ ಸಕಲ ಜೀವರಾಶಿಯಲ್ಲೂ ಇರೋ ಆತ್ಮ, ಎಲ್ಲೆಡೆಯಲ್ಲೂ ಒಳಗೆ ಹೊರಗೆ ವ್ಯಾಪಿಸಿರುವಂತಹ ಬ್ರಹ್ಮ ಎಲ್ಲವೂ ಒಂದೇನೆ. ಇದೇ ಅದ್ವೈತ ತತ್ವ ಅಂತ ನುಡಿತಾ ತಮ್ಮ ಬಲ ಅಂಗೈಯನ್ನು ಶಂಕರರ ಶಿರಸ್ಸಿನ ಮೇಲೆ ಇಟ್ಟು ಒಂದೊಂದು ವೇದದಿಂದಲೂ ಉದ್ಧರಿಸಿದಂತಹ ಒಂದೊಂದು ಮಹಾವಾಕ್ಯವನ್ನು ಅವರ ಬಲಗಿವಿಯಲ್ಲಿ ಉಪದೇಶ ಮಾಡ್ತಾರೆ. ಪ್ರಜ್ಞಾನಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ ಬ್ರಹ್ಮ. ಪ್ರಜ್ಞಾನವು ಬ್ರಹ್ಮವು, ನಾನು ಬ್ರಹ್ಮನಾಗಿದ್ದೇನೆ. ಅಂದರೆ ಇಲ್ಲಿ ಪ್ರಜ್ಞಾನವು ಬ್ರಹ್ಮ ಅನ್ನೋದು ಋಗ್ವೇದದ ಮಂತ್ರ. ನಾನು ಬ್ರಹ್ಮನಾಗಿದ್ದೇನೆ ಅಂದರೆ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಯಜುರ್ವೇದದ ಮಂತ್ರ. ತತ್ವಮಸಿ ಅಂದರೆ ಆ ಬ್ರಹ್ಮನೇ ನೀನಾಗಿದೆಯಾ ಅನ್ನೋದು ಸಾಮವಾದದ್ದು. ಅಯಮಾತ್ಮ ಬ್ರಹ್ಮ ಅಂದರೆ ಆತ್ಮನು ಬ್ರಹ್ಮನೇ ಅನ್ನೋದು ಅಥರ್ವಣದ ವಾಕ್ಯ. ಈ ಮಹಾವಾಕ್ಯಗಳನ್ನು ಉಪದೇಶ ಮಾಡ್ತಿದ್ದ ಹಾಗೆ ಗುರುವಿಗೂ ಮತ್ತು ಶಿಷ್ಯನಿಗೂ ಸಮಾಧಿ ಸ್ಥಿತಿ ಬಂದ್ಬಿಡುತ್ತೆ. ಸತತವಾಗಿ 3 ದಿನಗಳ ಕಾಲ ಗುರು ಶಿಷ್ಯರಿಬ್ಬರು ಸಮಾಧಿ ಸ್ಥಿತಿಯಲ್ಲೇ ಇರ್ತಾರೆ. 4ನೇ ದಿನ ಪ್ರಾತಃ ಕಾಲ ಆಚಾರ್ಯ ಶ್ರೀ ಗೋವಿಂದಪಾದರು ಬಹಿರ್ಮುಖರಾಗ್ತಾರೆ. ಅವರಿಗೆ ತಮ್ಮ ಈ ನೂತನ ಶಿಷ್ಯ ಜನ್ಮತಃ ಆತ್ಮಜ್ಞಾನಿ, ತಾವು ಇಂತಹ ಶಿಷ್ಯನನ್ನು ಪಡೆದುದು ಸಾರ್ಥಕ ಆಯಿತು ಅಂತ ಸಂತೋಷ ಆಗುತ್ತೆ. ಪರಶಿವನಿಂದ ಶ್ರೀ ಗೌಡಪಾದರವರೆಗೂ ಹರಿದು ಬಂದಂತಹ ತಪಶಕ್ತಿಯ ಫಲವನ್ನೆಲ್ಲ ಅವರು ಶಂಕರಾಚಾರ್ಯರಿಗೆ ಧಾರೆ ಎರೆದು ತಾವು ನಿರ್ಲಿಪ್ತರಾಗೋದು ಅಂತ ನಿರ್ಧಾರ ಮಾಡ್ಕೊತಾರೆ. 4ನೇ ದಿನ ಸಂಜೆ ಹೊತ್ತಿಗೆ ಸ್ವಲ್ಪ ಸ್ವಲ್ಪವಾಗಿ ಶಂಕರಾಚಾರ್ಯರು ಬಾಹ್ಯ ಪ್ರಪಂಚಕ್ಕೆ ಮರಳುತ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆಗ ಗೋವಿಂದ ಭಗವತ್ಪಾದರು ಶಿಷ್ಯರನ್ನು ಕರೀತಾರೆ. ಮಧುರವಾಗಿ ಶಂಖವನ್ನು ಊದುವಂತೆಯೋ
ಕೊಳಲನ್ನು ನುಡಿಸುವಂತೆಯೋ ಮೆಲುದನಿಯಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳೋ ಹಾಗೆ ಸೂಚನೆ ಕೊಡ್ತಾರೆ. ಸ್ವಲ್ಪ ಸ್ವಲ್ಪವಾಗಿ ಬಾಲಗುರುವಿನ ಶರೀರ ಚಲಿಸುತ್ತೆ, ತುಟಿಗಳು ಅದರುತ್ತವೆ, ಕಂಗಳು ಅರೆಬೆರೆದ ಹೂಗಳ ಹಾಗೆ ತೆರ್ಕೊಳ್ಳುತ್ತವೆ. ಅವರು ಏನನ್ನೋ ಹೇಳ್ತಾ ಇರೋ ಹಾಗೆ ಆಚಾರ್ಯ ಗೋವಿಂದ ಪಾದರಿಗೆ ಭಾಸವಾಗುತ್ತೆ. ಅವರು ತಮ್ಮ ಬಲಗೈಯನ್ನು ಎತ್ತಿ ವಾದ್ಯಗಳ ಸದ್ದನ್ನು ನಿಲ್ಲಿಸಿ ಅಂತ ಶಿಷ್ಯರಿಗೆ ಸೂಚಿಸ್ತಾರೆ. ಶಂಕರಾಚಾರ್ಯರಿಂದ ಹೃದಯದಿಂದ ಹೊರಟಂತಹ ಆತ್ಮಾನುಭವವು ಕಾವ್ಯವಾಗಿ ಹರಿಯಕ್ಕೆ ಪ್ರಾರಂಭ ಆಗುತ್ತೆ. ನ ಭೂಮಿರ್ ನ ತೋಯಂ ನ ತೇಜೋ ನ ವಾಯು ನ ಖಂ ನೇಂದ್ರಿಯಂ ವಾ ನ ತೇಷಾಂ ಸಮೂಹ ಅನೇಕಾಂತಿಕತ್ವಾದ್ ಸುಷುಪ್ತೇಕ ಸಿದ್ಧ ತದೇಕೋ ವಶಿಷ್ಠ ಶಿವ ಕೇವಲೋಹಂ. ನಾನು ಭೂಮಿ ಅಲ್ಲ, ಜಲ ತೇಜನೂ ಅಲ್ಲ, ವಾಯುನೂ ಅಲ್ಲ, ಆಕಾಶವೂ ಅಲ್ಲ, ಇಂದ್ರಿಯವೂ ಅಲ್ಲ, ಇವೆಲ್ಲದರ ಸಮೂಹವೂ ಅಲ್ಲ. ಸುಷುಪ್ತಿ ಕಾಲದಲ್ಲಿ ಸಿಗುವಂತಹ ಏಕೈಕವಾಗಿ ಉಳ್ಳಂತಹ ಶಿವನೇ ನಾನು ಅಂತ ಆ ಶ್ಲೋಕದ ಅರ್ಥ. ಒಂದರ ನಂತರ ಒಂದರಂತೆ 10 ಶ್ಲೋಕಗಳು ಆ ಅನುಭಾವಿಯ ಹೃದಯದಿಂದ ಹೊರಬರುತ್ತವೆ. ಗೋವಿಂದರಿಗೆ ಆಶ್ಚರ್ಯ, ಸಂತೋಷ ಏಕಕಾಲದಲ್ಲಿ ಉಂಟಾಗುತ್ತೆ. ತಮ್ಮ ಬಾಲ ಶಿಷ್ಯನನ್ನ ಮೆಲ್ಲಗೆ ಮೃದುವಾಗಿ ಸ್ಪರ್ಶಿಸಿ ಬಹಿರ್ಮುಖರಾಗಿಸ್ತಾರೆ. 16 ವರ್ಷಗಳಿಂದ ಕಠಿಣ ಸಾಧನೆ ಮಾಡಿದ್ದಂತಹ ಹಿರಿಯ ಸಾಧಕರು, ಸನ್ಯಾಸಿಗಳು, ಯೋಗಿಗಳು ಅನೇಕರು ಬರ್ತಾರೆ. ಈ ಬಾಲಯತಿಯ ಪಾದಸ್ಪರ್ಶವನ್ನು ಮಾಡಿ ಪ್ರಣಾಮ ಮಾಡ್ತಾರೆ. ಶ್ರೀ ಶಂಕರಾಚಾರ್ಯರ ಮುಖದಲ್ಲಿ ಉಜ್ವಲವಾದಂತಹ ತೇಜಸ್ಸು ಬೆಳಗ್ತಾ ಇರುತ್ತೆ. ಅವ್ರಿಗೆ ಎಲ್ಲೆಲ್ಲಿಯೂ ಬ್ರಹ್ಮವಸ್ತುನೇ ಕಾಣ್ತಾ ಇರುತ್ತೆ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಅವರು ನುಡಿತಾ ಇರ್ತಾರೆ. ಆವತ್ತಿನಿಂದ ಎಲ್ಲರೂ ಶಂಕರರನ್ನ ಬಾಲಗುರು ಅಂತ ಕರೀತಾ ಇರ್ತಾರೆ. ಆನಂತರ ಸುಮಾರು 3 ವರ್ಷಗಳ ಕಾಲ ಶ್ರೀ ಗೋವಿಂದ ಪಾದರು ಉಪನಿಷತ್ತುಗಳನ್ನು, ಬ್ರಹ್ಮಸೂತ್ರಗಳನ್ನು, ಭಗವದ್ಗೀತೆಯನ್ನು, ಶ್ರೀ ಗೌಡಪಾದರ ಮಾಂಡೋಕ್ಯ ಕಾರಿಕೆ ಇವುಗಳ ರಹಸ್ಯಗಳ ಅರ್ಥಗಳನ್ನು ಕೂಡ ಶಂಕರಾಚಾರ್ಯರಿಗೆ ಪಾಠ ಹೇಳ್ತಾ ಹೋಗ್ತಾರೆ. ಏಕಸಂಧಿಗ್ರಾಹಿಯಾಗಿದ್ದ ಈ ಬಾಲಯತಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಕಿರಿಯ ಸಹಪಾಠಿಗಳ ಸಂಶಯ ಸಂದೇಶಗಳನ್ನೆಲ್ಲ ಗ್ರಹಿಸಿ ಗುರುಗಳ ಮುಂದೆ ಭಿನ್ನವಿಸ್ತಾ ಇರ್ತಾರೆ. ಇನ್ನು ಆ ಗುರು ಆದರೂ ಈ ಶಿಷ್ಯನಿಗಾಗಿ ತಮ್ಮ ಜ್ಞಾನ ಭಂಡಾರವನ್ನೇ ಸೂರೆ ಮಾಡ್ತಾ ಇರ್ತಾರೆ. ಶ್ರೀ ಗೋವಿಂದ ಯೋಗೀಂದ್ರರು ಯೋಗಶಾಸ್ತ್ರ ನಿಷ್ಣಾತರೂ ಆಗಿರ್ತಾರೆ. ಪಾತಂಜಲಿ ಯೋಗವನ್ನು ಸಹ ಶಂಕರಾಚಾರ್ಯರಿಗೆ ಪಾಠ ಮಾಡಿಸಿ ಪ್ರಯೋಗ ಕರ್ಮವನ್ನು ಕೂಡ ಬೋಧಿಸ್ತಾರೆ. ಹಲವಾರು ಯೋಗ ಕ್ರಿಯೆಗಳನ್ನು ಸ್ವತಃ ತಾವೇ ಮಾಡಿ ತೋರಿಸಿ ಅವರಿಂದಲೂ ಅವುಗಳನ್ನು ಮಾಡಿಸ್ತಾರೆ. ಬಾಲಯತಿ ಶ್ರೀ ಶಂಕರರು ಉಪನಿಷತ್ ಮಂತ್ರಗಳನ್ನು ಕೇಳುವಾಗ ಅಥವಾ ಅವರೇ ಹೇಳುವಾಗ ಸಮಾಧಿಸ್ಥರಾಗ್ತಾ ಇರ್ತಾರೆ. ಅಂತಹ ಸಮಯದಲ್ಲಿ ಅವರನ್ನು ಬಾಹ್ಯ ಪ್ರಪಂಚಕ್ಕೆ ಸ್ವಲ್ಪ ಕಾಲದ ನಂತರ ಎಚ್ಚರಿಸಲಾಗ್ತಾ ಇರುತ್ತೆ. ಎತ್ತರದ ಧ್ವನಿಯಲ್ಲಿ ಪ್ರಣವನಾದ, ಶಂಖನಾದ, ಕೊಳಲಗಾನಗಳನ್ನು ಮಾಡಲಾಗ್ತಾ ಇರುತ್ತೆ. ಇಷ್ಟೆಲ್ಲ ಆಗೋ ಸಮಯದಲ್ಲಿ ಶಂಕರರಿಗೆ ಬರೀ 12 ವರ್ಷ ವಯಸ್ಸಾಗಿರುತ್ತೆ. ಶ್ರೀ ಗೋವಿಂದ ಯೋಗೀಂದ್ರರಿಗೆ ಈಗ ಹಲವಾರು ದಿನಗಳಿಂದಲೂ ತಮ್ಮ ಶಿಷ್ಯನನ್ನು ಕುರಿತಾದ ಯೋಚನೆ ಉಂಟಾಗಿರುತ್ತೆ. ಏನು ಅಂದರೆ, ಈತ ಕೂಡ ತಮ್ಮ ಹಾಗೇನೆ, ತಮ್ಮ ಗುರು ಶ್ರೀ ಗೌಡಪಾದರ ಹಾಗೇನೆ ಒಂದು ಕಡೆ ಇದ್ದು ತಪೋನುಷ್ಠಾನ ನಿರತನಾಗಿ ಒಬ್ಬರು ಅಥವಾ ಇಬ್ಬರಿಗೆ ಮಾರ್ಗದರ್ಶನ ತೋರ್ತಾನ ಅಥವಾ ಸತ್ಯ ಧರ್ಮಗಳನ್ನು ಪುನರುತ್ಥಾನಗೊಳಿಸೋಕ್ಕೆ ಅವತರಿಸುವಂತಹ ಕಾರಣ ಪುರುಷನ ಈತ. ಅವರಿಗೆ ಬಾಲಶಂಕರರು ಒಂದ್ಸಲ ಶುಕನ ಹಾಗೆ ತೋರಿದ್ರೆ ಮತ್ತೊಮ್ಮೆ ಕೃಷ್ಣನ ಹಾಗೆ ಕಾಣಿಸ್ತಾ ಇರ್ತಾರೆ. ಶ್ರೀ ಶಂಕರರಲ್ಲಿ ಸದಾತ್ಮರತನಾದಂತಹ ಶುಕಮುನಿನು ಹಾಗೇನೆ ಧರ್ಮ ಸಂಸ್ಥಾಪಕನಾದ ಶ್ರೀ ಕೃಷ್ಣ ಭಗವಂತನು ಇಬ್ಬರೂ ಇರ್ತಾರೆ. ಹೌದು, ಈತ ಧರ್ಮೋದ್ಧಾರಕ್ಕಾಗಿ ಅವತರಿಸುವಂತಹ ಯೋಗ ಪುರುಷನೇ ಸರಿ ಅಂತ ಅವ್ರಿಗನ್ಸುತ್ತೆ. ಧರ್ಮೋದ್ಧಾರ ಕಾರ್ಯಕ್ಕಾಗಿ ಈತನನ್ನು ಸಜ್ಜುಗೊಳಿಸ್ಬೇಕು ಅಂತಲೂ ಅವರು ನಿರ್ಧಾರ ಮಾಡ್ಕೊತಾರೆ. ಒಂದು ಮಧ್ಯಾಹ್ನ ಆಶ್ರಮದಲ್ಲಿ ಎಲ್ಲರಿಗೂ ಭಿಕ್ಷೆ ಆಗಿರುತ್ತೆ. ಗೋವಿಂದ ಭಗವತ್ಪಾದರು ಶಿಷ್ಯರಿಗೆ ಪಾಠ ಮಾಡ್ತಾ ಇರ್ತಾರೆ. 4-6 ಜನ ಯಾತ್ರಿಕರು ಆ ಮಾರ್ಗವಾಗಿ ಹೋಗ್ತಾ ಇರೋರು ಗುರುಗಳು ವಟವೃಕ್ಷದ ಕೆಳಗಡೆ ಕೂತಿದ್ದನ್ನು ನೋಡಿ ಆಶ್ರಮದ ಕಡೆಗೆ ತಿರುಗ್ತಾರೆ. ಗುರುಗಳಿಗೆ ವಂದನೆಯನ್ನು ಸಲ್ಲಿಸಿ ನಮ್ರವಾಗಿ ನಿಂತ್ಕೊತಾರೆ. ಗೋವಿಂದರು ಅವರನ್ನು ಹತ್ತಿರಕ್ಕೆ ಕರೀತಾರೆ. ಎಲ್ಲಿಯವರು ನೀವು ಅಂತ ಪ್ರಶ್ನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ನಾವು ಔದೀಚ್ಯದವರು, ಋಷಿಕೇಶದಲ್ಲಿ ಇದ್ದವರು. ಕ್ಷೇತ್ರ ದರ್ಶನ, ಮಹಾತ್ಮರ ಸಂದರ್ಶನಾರ್ಥವಾಗಿ ದೇಶ ಪರ್ಯಟನೆ ಮಾಡ್ತಾ ರಾಮೇಶ್ವರದಿಂದ ಸಂಚರಿಸಿ ಈಗ ಮರಳುತ್ತಾ ಇದ್ದೀವಿ. ಓಂಕಾರೇಶ್ವರನ ದರ್ಶನ ಮಾಡೋ ಕಾಲದಲ್ಲಿ ಅಲ್ಲಿದ್ದವರಿಂದ ಬಹಿರ್ಮುಖರಾಗಿರುವ ತಮ್ಮ ಆದರ್ಶನ ಮಾಡಬಹುದು, ತಮ್ಮ ದರ್ಶನ ಪಡಿಬಹುದು ಅನ್ನೋ ಒಂದು ಸೂಚನೆ ಬಂತು.
ನಾವು ಈ ಕಡೆ ಬಂದ್ವಿ, ನಿಮ್ಮ ಆಶೀರ್ವಾದವನ್ನು ಪಡೆದಿದ್ದಾಯಿತು, ನಾವಿನ್ನ ಮರಳುತ್ತೀವಿ ಅಂತ ಭಿನ್ನವಿಸಿದ್ರು. ನಿಮ್ಮ ಸಂಚಾರ ಕಾಲದಲ್ಲಿ ದೇಶದ ಜನಗಳ ಸ್ಥಿತಿಗತಿ ಹೇಗಿತ್ತು? ಜನ ಧರ್ಮದಲ್ಲಿ ಅವಲಂಬಿಗಳಾಗಿದ್ದಾರ್ಯಾ? ದೇಶದ ರಾಜರು ಸತ್ಯವತರಾಗಿದ್ದಾರಾ? ಮಳೆ ಬೆಳೆ ಚೆನ್ನಾಗಿದ್ದು ದೇಶ ಸುಭಿಕ್ಷವಾಗಿದೆಯಾ ಅಂತೆಲ್ಲ ಗುರುಗಳು ಕೇಳ್ತಾರೆ. ಗುರುಗಳ ಈ ಪ್ರಶ್ನೆಯಿಂದ ಆ ಯಾತ್ರಿಕರು ವಿಸ್ಮಿತರಾಗ್ತಾರೆ. ಯಾಕೆಂದರೆ ಅವರನ್ನು ಇಲ್ಲಿವರೆಗೂ ಯಾರು ಈ ರೀತಿ ಪ್ರಶ್ನಿಸಿರೋದಿಲ್ಲ. ಅವರುಗಳು ಹೇಳ್ತಾರೆ, ಭಗವನ್, ನಿಮ್ಮ ಪ್ರಶ್ನೆಗಳು ತುಂಬ ಗಹನವಾಗಿದೆ. ಜನಗಳು ಧರ್ಮಾವಲಂಬಿಗಳಾಗಿದ್ದಾರೆಯೇ ಅಂತ ನೀವು ಕೇಳಿದ್ರಿ. ಬಹಳ ಮಟ್ಟಿಗೆ ಜನ ತಮ್ಮ ತಮ್ಮ ಸಾಮಾನ್ಯ ಧರ್ಮವನ್ನು, ವಿಶೇಷ ಧರ್ಮವನ್ನು ಕೂಡ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇಂದ್ರಿಯ ಸುಖದ ಪ್ರಲೋಭನೆಗಳಿಗೆ ಇತ್ತೀಚೆಗೆ ಜನ ಆಕರ್ಷಿತರಾಗ್ತಾ ಇದ್ದಾರೆ. ನ್ಯಾಯನೋ ಅನ್ಯಾಯನೋ ಹೇಗೋ ಸರಿ, ಧನವನ್ನು ಅರ್ಜಿಸು, ಅದರಿಂದ ಸರ್ವ ಸೌಲಭ್ಯಗಳನ್ನು ಪಡಿ, ಸುಖ ಪಡು, ಇತರರಿಗೋಸ್ಕರ ಚಿಂತೆ ಮಾಡೋದು ಬೇಡ. ನಿನ್ನ ಸುಖ ಸಂತೋಷವನ್ನು ಬಿಟ್ಟು ಬೇರೆಯವ್ರಿಗಾಗಿ ಮರುವುದಾಗಲಿ ಅಥವಾ ದುಃಖಿಸೋದಾಗಲಿ ವ್ಯರ್ಥ. ಹಾಗೇನೆ ಸಾಲವನ್ನಾದರೂ ಮಾಡಿ ಸುಖವಾಗಿರು ಅನ್ನುವಂತಹ ಒಂದು ಪಂಥ ಈಗ ಪ್ರಾರಂಭ ಆಗಿದೆ. ಇವರುಗಳನ್ನು ಚಾರ್ವಾಕರು ಅಂತ ಕರೀತಾರೆ. ಜನ ಈ ಚಾರ್ವಾಕ ನೀತಿ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ ಅಂಥೇಳಿ ಅವರುಗಳು ಹೇಳ್ತಾರೆ. ಗುರುಗಳು ಹೇಳ್ತಾರೆ, ಹೌದು, ರಾಮಾಯಣದಲ್ಲಿ ಶ್ರೀರಾಮಚಂದ್ರ ವನವಾಸಕ್ಕೆ ಹೊರಡೋಕ್ಕೆ ಅನುವಾಗ್ತಾ ಇದ್ದಾಗ ಜಾಬಾಲಿ ಅನ್ನುವಂತಹ ಒಬ್ಬ ಋಷಿ ಅವನಿಗೆ ಈ ಥರದ್ದೇ ವಿಚಾರವನ್ನು ಬೋಧಿಸಿದ್ದ ಅಂತ ಹೇಳ್ತಾರೆ. ಮತ್ತೆ ಮುಂದುವರಿಸ್ತಾರೆ, ವೈದಿಕ ಧರ್ಮದ 4 ವರ್ಣಗಳು ಒಂದಕ್ಕೊಂದು ಪೂರಕವಾಗಿ ಇದ್ದಂಥವು. ಈಗ ಭೇದ ಭಾವಕ್ಕೆ ಅವು ಎಡೆ ಕೊಟ್ಟಿವೆ. ತ್ಯಾಗ ವೈರಾಗ್ಯಗಳ ಸಂಕೇತಗಳಾಗಿದ್ದಂತಹ ಯಜ್ಞಯಾಗಾದಿಗಳು ಈಗ ಕಾಮ್ಯ ಕರ್ಮಗಳಾಗಿ ಪರಿಣಮಿಸ್ಬಿಟ್ಟಿವೆ. ವಿದ್ವಾಂಸರುಗಳು ಕೂಡ ಪ್ರಲೋಭನೆಗೆ ವಶರಾಗ್ತಾ ಇದ್ದಾರೆ. ರಾಜರುಗಳು ಸ್ವಾರ್ಥದಿಂದ, ಸಂಕುಚಿತತೆಯಿಂದ, ದ್ವೇಷ ಅಸೂಯೆಗಳಿಂದ ಪರಸ್ಪರ ಕಾದಾಡ್ತಾ ಇದ್ದಾರೆ. ದಕ್ಷಿಣದಲ್ಲಿ ಇಮ್ಮಡಿ ಪುಲಿಕೇಶಿಯ ನಂತರ ದೇಶವನ್ನೆಲ್ಲ ಅಂಕೆ ಇಟ್ಟು ಆಳುವಂತಹ ಧೀಮಂತ ಸಾಮ್ರಾಟ ಇನ್ನೂ ಬಂದಿಲ್ಲ. ಉತ್ತರದಲ್ಲೂ ಕೂಡ ಹಾಗೆ ಆಗಿದೆ. ಹರ್ಷನ ನಂತರ ಯಾರು ಸಮರ್ಥ ಸಾಮ್ರಾಟ ಬಂದಿಲ್ಲ. ಭರತಖಂಡದಲ್ಲಿ ಎಲ್ಲ ಕಡೆನೂ ಸಣ್ಣ ಪುಟ್ಟ ದೊರೆಗಳು ಪ್ರಬಲರಾಗ್ತಾ ಇದ್ದಾರೆ. ತಾವೇ ಚಕ್ರವರ್ತಿಗಳು ಅಂತ ಘೋಷಿಸ್ಕೊಳ್ತಾ ಇದ್ದಾರೆ. ವೈದಿಕ ಧರ್ಮದಿಂದ ಸಿಡಿದು ಹೋದಂತಹ ಜೈನ, ಬೌದ್ಧ ಮತಗಳು ಜನಗಳನ್ನು ಆಕರ್ಷಣೆ ಮಾಡ್ತಾ ಇವೆ. ಆ ಮತಗಳ ಸ್ಥಾಪಕರು ಕ್ಷತ್ರಿಯರಾಗಿರೋದ್ರಿಂದ ಅವುಗಳಿಗೆ ರಾಜಾಶ್ರಯ ಕೂಡ ಬಲವಾಗಿದೆ. ಹಾಗೇನೆ ವೈದಿಕ ಧರ್ಮೀಯರಲ್ಲಿ ಸತ್ಯ, ತ್ಯಾಗ, ವೈರಾಗ್ಯಗಳ ಕೊರತೆ ಮುಂದೆ ಕಾಣಿಸ್ತಾ ಇದೆ. ನೈತಿಕ ತತ್ವಗಳಲ್ಲಿ ಅಸಡ್ಡೆ ಮೂಡ್ತಾ ಇದೆ ಅಂತ ಹೇಳ್ತಾ ಹೋಗ್ತಾರೆ. ವೇದಾಂತಗಳ ನೈಜ ತತ್ವದ ಬಗ್ಗೆ ಒಬ್ಬೊಬ್ಬರದು ಒಂದೊಂದು ಅಭಿಪ್ರಾಯ ಆಗಿದೆ. ಷಡ್ದರ್ಶನಗಳು ಪರಸ್ಪರ ಪೂರಕವಾಗಿರೋದನ್ನು ಬಿಟ್ಟು ಒಂದಕ್ಕೊಂದು ವಿರೋಧ ಅನ್ನೋ ಹಾಗೆ ಪಂಡಿತರು ಅರ್ಥ ಮಾಡ್ಕೋತಾ ಇದ್ದಾರೆ. ಮತಗಳಲ್ಲೂ ಕೂಡ ಬಿಕ್ಕಟ್ಟು ತಲೆದೋರ್ತಾ ಇದೆ. ಶೈವರು, ವೈಷ್ಣವರು, ಶಾಕ್ತರು, ಕಾಪಾಲಿಕರು ಇವರುಗಳೆಲ್ಲರೂ ತಮ್ಮ ತಮ್ಮ ದೇವರೇ ಶ್ರೇಷ್ಠ ಅಂತ ಹೇಳಿಕೊಂಡು ಉಳಿದವು ಗೌಣವಾದವು ಅಂತ ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಸಾಮಾನ್ಯ ಜನಕ್ಕೆ ಯಾವುದನ್ನು ಅನುಸರಿಸಬೇಕು, ಯಾವುದನ್ನು ಬಿಡಬೇಕು ಅನ್ನೋ ದಾರಿ ತಿಳಿದೇ ಅವರು ಕಂಗಾಲಾಗಿದ್ದಾರೆ. ಈ ದೇಶ ರಾಜಕೀಯವಾಗಿ ಅನೈಕ್ಯವಾಗಿದೆ, ಧಾರ್ಮಿಕವಾಗಿಯೂ ಕೂಡ ಅನೈಕ್ಯವಾಗಿದೆ, ಸಾಮಾಜಿಕವಾಗಿ ಭೇದ ಭಾವಗಳು ಮೂಡಿವೆ. ದೇಶದ ಪರಿಸ್ಥಿತಿ ಆಶಾದಾಯಕವಾಗಿ ಮೂಡ್ತಾ ಇಲ್ಲ, ಆಶೆನೇ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಅವ್ರ ಮಾತನ್ನು ಯಾತ್ರಿಕರ ನೇತಾರರು ಒಪ್ಕೊತಾರೆ. ಹೌದು, ಎಲ್ಲ ಕಡೆನೂ ಇದೇ ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ. ಆಗ ಆಚಾರ್ಯ ಗೋವಿಂದಪಾದರೆ ಹೇಳ್ತಾರೆ, ಪರಿವ್ರಾಜಕರೇ, ನಿಮ್ಮ ವರ್ಣನೆಯಿಂದ ಅಂದರೆ ನಾನು ಹೇಳಿದ್ದನ್ನು ಕೇಳಿ ನೀವು ಒಪ್ಪಿದ್ದರಿಂದ ಈ ದೇಶದ ಸ್ಥಿತಿಯ ಬಗ್ಗೆ ನಮಗೀಗ ಸೂಕ್ಷ್ಮ ಚಿತ್ರ ಸಿಕ್ತು. ಆದರೆ ನೀವು ಭಾವಿಸಿರೋಷ್ಟು ನಿರಾಸೆ ಏನು ನನಗೆ ಕಾಣ್ತಾ ಇಲ್ಲ. ದೇಶ ಮತ್ತು ಧರ್ಮವನ್ನು ಕುರಿತು ಚಿಂತಿಸೋರು, ಅದಕ್ಕಾಗಿ ಕೆಲಸ ಮಾಡೋರು ಯಾರೂ ಇಲ್ಲವೇ? ನಾನು ಅದನ್ನು ನಂಬೋದಿಲ್ಲ, ಯಾರೋ ಒಬ್ರು ಇರಲೇಬೇಕಲ್ವಾ ಅಂತಾರೆ. ಆಗ ಯಾತ್ರಿಕರ ಪೈಕಿ ಒಬ್ಬ ತಲೆಬಾಗಿ ವಿನಯದಿಂದ ಹೇಳ್ತಾನೆ, ಮಹಾಯತಿಗಳೇ, ಅಂಥವರು ಅಲ್ಲಲ್ಲಿ ಒಬ್ಬೊಬ್ಬೊಬ್ಬರು ಇದ್ದಾರೆ. ಆದರೆ ಇಡೀ ಜನಾಂಗವನ್ನು ಎಚ್ಚರಿಸೋ ಕಾರ್ಯ ಈಗ ಆಗಬೇಕಲ್ವೇ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೀವು ಔದಿಚ್ಯರು, ಅಲ್ಲಿ ವೇದ ಧರ್ಮವನ್ನು ರಕ್ಷಿಸೋಕ್ಕೆ, ಬಲಪಡಿಸೋಕ್ಕೆ ಯಾರು ಕಂಕಣಭದ್ರಾಗಿಲ್ವೇ ಅಂತ ಕೇಳಿದಾಗ
ಆ ಬಂದಂತಹ ಯಾತ್ರಿಕರಲ್ಲಿ ಒಬ್ರು ಹೇಳ್ತಾರೆ, ಇದ್ದಾರೆ ಸ್ವಾಮಿ, ಆಚಾರ್ಯ ಕುಮಾರಿಲ ಭಟ್ಟರು ಅಂತ ಅವರು, ಅಂತಹ ಮಹಾಪುರುಷರವರು. ಆದರೆ ಅವರು ಕರ್ಮವಾದಿಗಳು, ಸದಾ ವೈದಿಕ ಯಜ್ಞ ಯಾಗಾದಿಗಳನ್ನು ಕುರಿತು ಪ್ರಸಾರ ಮಾಡುವಂಥವ್ರು. ಬೌದ್ಧ ಭಿಕ್ಷುಗಳಿಗಂತೂ ಅವರು ಸಿಂಹ ಸ್ವಪ್ನರಾಗಿದ್ದಾರೆ. ಬೌದ್ಧ ದರ್ಶನವನ್ನ ಅಧ್ಯಯನ ಮಾಡಕ್ಕೆ ಅಂತ ಅವರು ಬೌದ್ಧ ಮತವನ್ನ ಅಂಗೀಕರಿಸಿ ಹಲವಾರು ವರ್ಷ ಬೌದ್ಧ ವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡಿದ್ರು. ಈಗ ಅದರ ಪ್ರಾಯಶ್ಚಿತ್ತಾರ್ಥವಾಗಿ ಮತ್ತೆ ವೈದಿಕ ಧರ್ಮಕ್ಕೆ ಹಿಂತಿರುಗಿ ವೈದಿಕ ಧರ್ಮವನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಕತ್ತಲು ಕವಿದಾಗ ಸಣ್ಣ ಹಣತೆಯನ್ನಾದರೂ ಹಚ್ಚಿ ಬೆಳಕನ್ನು ಮೂಡಿಸೋಕೆ ಧರ್ಮ ರಕ್ಷಣೆಗಾಗಿ ಅಲ್ಲಲ್ಲಿ ಮಹನೀಯರು ಶ್ರಮಿಸ್ತಾ ಇದ್ದಾರೆ. ಪರಿಸ್ಥಿತಿ ನೀವು ಅಂದ್ಕೊಂಡಷ್ಟು ನಿರಾಶಾದಾಯಕವಾಗಿಲ್ಲ. ವೈದಿಕ ಧರ್ಮದ ನೈಜ ತತ್ವವನ್ನು ಮತ್ತೆ ಸ್ಥಾಪಿಸೋಕ್ಕೆ, ಪುನಃಸ್ಥಾಪನೆ ಮಾಡೋಕ್ಕೋಸ್ಕರ, ಪ್ರಚಾರ ಮಾಡೋಕ್ಕೋಸ್ಕರ ಈಗ ಕಾಲ ಪಕ್ವ ಆಗ್ತಾ ಇದೆ. ಅಂತಹ ಮಹತ್ ಕಾರ್ಯವನ್ನು ಸಾಧಿಸೋಕ್ಕೆ ಒಬ್ಬ ಯುಗ ಪುರುಷ ಶೀಘ್ರದಲ್ಲೇ ಬರ್ತಾನೆ ಅಂತ ಹೇಳಿಬಿಟ್ಟು ಗೋವಿಂದರು ಆ ಯಾತ್ರಿಕರಿಗೆ ಭರವಸೆಯನ್ನು ಕೊಡ್ತಾರೆ. ಆಚಾರ್ಯ ಗೋವಿಂದರ ಮಾತು ಕೇಳಿ ಅವರಿಗೆಲ್ಲ ಹರ್ಷವಾಗತ್ತೆ, ಸಮಾಧಾನನೂ ಆಗತ್ತೆ. ನಾವು ನಿರಾಶರಾಗಬೇಕಾಗಿಲ್ಲ. ಧರ್ಮ ಕುಂಠಿತವಾದಾಗ, ದೇಶದಲ್ಲಿ ಅಧರ್ಮ ಅನ್ನೋದು ತಲೆ ಎತ್ತಿದಾಗ, ಕತ್ತಲನ್ನು ಭೇದಿಸಿಕೊಂಡು ಸೂರ್ಯ ಉದಯಿಸೋ ಹಾಗೆ ಒಬ್ಬ ಯುಗ ಪುರುಷ ಅವತರಿಸ್ತಾನೆ. ಧರ್ಮವನ್ನು ಮತ್ತೆ ಭದ್ರವಾದ ಬುನಾದಿ ಮೇಲೆ ಸ್ಥಾಪಿಸ್ತಾನೆ. ಸನಾತನ ವೈದಿಕ ಕಾರ್ಯ ಮತಗಳಲ್ಲಿ ಹೊಕ್ಕಿರುವಂತಹ ಅನಾಚಾರವನ್ನ, ದುರಾಚಾರವನ್ನ ನಿವಾರಿಸ್ತಾನೆ. ಆದರೆ ಅದಕ್ಕೋಸ್ಕರ ತಾಳ್ಮೆಯಿಂದ ಕಾಯಬೇಕು ಅಂತ ಗೋವಿಂದ ಭಗವತ್ಪಾದರು ನುಡಿತಾರೆ. ಆಚಾರ್ಯರು ತಮ್ಮ ಶಿಷ್ಯರನ್ನು ಕುರಿತು ಹೇಳ್ತಾರೆ, ಮಕ್ಕಳೇ, ಈ ನಮ್ಮ ಅತಿಥಿಗಳಿಗೆ ಸೂಕ್ತವಾದಂತಹ ಆತಿಥ್ಯವನ್ನು ಕೊಡಿ ಅಂತ ತಿಳಿಸ್ಬಿಟ್ಟು ಯಾತ್ರಿಕರ ತಿರುಗಿ ಹೇಳ್ತಾರೆ, ಪರಿವ್ರಾಜಕರೇ, ನೀವು ಒಂದೆರಡು ದಿನ ಈ ಆಶ್ರಮದಲ್ಲಿ ಇದ್ದು ವಿಶ್ರಮಿಸಿಕೊಂಡು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ಆನಂತರ ಮುಂದಕ್ಕೆ ಪ್ರಯಾಣ ಬೆಳೆಸಬಹುದು ಅಂತ ಅಪ್ಪಣೆ ಕೊಡ್ತಾರೆ. ಒಂದೆರಡು ದಿನದ ನಂತರ ಯಾತ್ರಿಕರು ಮುಂದಕ್ಕೆ ಹೊರಡ್ತಾರೆ. ಭಾದ್ರಪದ ಮಾಸ ಬರುತ್ತೆ. ಆ ತಿಂಗಳ ಒಂದು ಸಂಜೆ ಬಹುಶಃ ಚೌತಿ ಇರಬೇಕು ಅಂತ ಕಾಣುತ್ತೆ. ಬೆಳಗಿನಿಂದ ಮಳೆಯನ್ನು ಸುರಿಸ್ಬೇಕೋ ಬೇಡವೋ ಅನ್ನೋ ಹಾಗೆ ಆಕಾಶ ಯೋಚಿಸ್ತಾ ಇದ್ದ ಹಾಗೆ ಅನಿಸುತ್ತೆ. ಸಂಜೆ ಆಗ್ತಾ ಆಗ್ತಾ ಮಳೆ ಸ್ವಲ್ಪವಾಗಿ ಹನಿಯೋಕ್ಕೆ ಪ್ರಾರಂಭ ಆಗುತ್ತೆ. ಆಶ್ರಮವಾಸಿಗಳು ಚಟಪಟನೆ ಹೇಳ್ತಾರೆ. ದನ ಕರುಗಳನ್ನು ಕರು ಹಟ್ಟಿಗಳಲ್ಲಿ ಗೂಟಕ್ಕೆ ಕಟ್ತಾರೆ. ಅವಕ್ಕೆ ಹುಲ್ಲು ನೀರನ್ನು ಕೊಡ್ತಾರೆ. ಆಶ್ರಮದ ಪರಿಸರದಲ್ಲಿ ಎಲ್ಲ ಕಡೆ ಓಡಾಡ್ತಿದ್ದಂತಹ ಹುಲ್ಲೆಗಳನ್ನು, ಹರಳೆಗಳನ್ನು ಜೋಪಡಿಗಳಲ್ಲಿ ಕಟ್ಟಾಕ್ತಾರೆ. ಅವಕ್ಕೂ ಎಳೆ ಹುಲ್ಲನ್ನು, ನೀರನ್ನು ಇಡ್ತಾರೆ. ಒಟುಗಳು ಸಂಜೆಯ ಆಹ್ನಿಕಗಳನ್ನು, ಅಗ್ನಿ ಕಾರ್ಯವನ್ನು ಬೇಗ ಬೇಗ ಮುಗಿಸಿ ರಾತ್ರಿ ಊಟವನ್ನು ಸಿದ್ಧಪಡಿಸೋಕ್ಕೆ ಅಂತ ಪಾಕಶಾಲೆಯಲ್ಲಿ ಕಲಿತಾರೆ. ಆಶ್ರಮದಲ್ಲಿ ಇದ್ದಂತಹ ಯತಿಗಳಿಗೂ ಬ್ರಹ್ಮಚಾರಿಗಳಿಗೂ ಹಗಲು ರಾತ್ರಿಯಲ್ಲಿ ಆಹಾರ ಸಿದ್ಧಪಡಿಸೋದು ಸರದಿ ಹಾಗೆ ನಡೀತಾ ಇರುತ್ತೆ. ಗೋಧಿ, ಸಜ್ಜೆಗಳ ರೊಟ್ಟಿ, ಜೇನುತುಪ್ಪ, ಹಾಲು, ಮೊಸರು, ಹಣ್ಣುಗಳು ಇವೇ ಅವರ ನಿತ್ಯದ ಊಟದ ತಿನಿಸುಗಳಾಗಿರುತ್ತೆ. ಯಾವಾಗಲಾದರೂ ಒಮ್ಮೆ ನಗರದಲ್ಲಿದ್ದಂತಹ ಹತ್ತಿರದಲ್ಲಿದ್ದ ನಗರವಾಸಿಗಳು ರುಚಿಕರವಾದ ಆಹಾರ ಪದಾರ್ಥಗಳನ್ನ ತಂದು ಒಪ್ಪಿಸ್ತಾ ಇದ್ದಿದ್ದು ಕೂಡ ಉಂಟು. ರೊಟ್ಟಿಗಳು ಸಿದ್ಧ ಆಗೋ ಹೊತ್ತಿಗೆ ಮಳೆ ಹೆಚ್ಚಾಗ್ತಾ ಹೋಗಿರುತ್ತೆ. ಎಲ್ಲರೂ ಬೇಗ ಬೇಗ ತಮ್ಮ ಊಟಗಳನ್ನು ಮುಗಿಸ್ತಾರೆ. ಬಾಲಗುರು ಶಂಕರರಿಗೆ ಒಂದು ಗೋಧಿ ರೊಟ್ಟಿ, ಬಾಳೆಹಣ್ಣು, ಒಂದು ಸಣ್ಣ ಸ್ಥಾಲಿಯಲ್ಲಿ ಹಾಲನ್ನು ಕೊಡ್ತಾರೆ. ಅಲ್ಲಿಗೆ ಅವರ ಭಿಕ್ಷೆ ಮುಗಿಯುತ್ತೆ. ಎಲ್ಲರೂ ತಮ್ಮ ತಮ್ಮ ಪರ್ಣಕುಟೀರಗಳನ್ನು ಸೇರ್ಕೊತಾರೆ. ಆಚಾರ್ಯ ಗೋವಿಂದ ಭಗವತ್ಪಾದರು ಅವತ್ತು ಪ್ರಾತಃ ಕಾಲ ಜಪಕ್ಕೆ ಕೂತವರು ಹಾಗೆ ಸಮಾಧಿಸ್ಥರಾಗಿರ್ತಾರೆ. ಇನ್ನು ಬಹಿರ್ಪ್ರಜ್ಞೆ ಮೂಡೋದು ಯಾವಾಗಲೋ ಏನೋ. ಅವರು ಅಂತರ್ಮುಖರಾಗಿದ್ದಾಗ ಆಹಾರ ತೆಗೆದುಕೊಳ್ಳೋದು ಸಾಧ್ಯವೇ ಇರಲಿಲ್ಲ. ಬಾಗಿಲ ಹತ್ರ ಒಬ್ಬರು ಸದಾ ಕಾವಲಿದ್ದು ಅವರಿಗೆ ಎಚ್ಚರಿಕೆ ಆದಾಗ ಅವರಿಗೆ ಸ್ನಾನ ಭಿಕ್ಷೆಗಳಿಗೆ ಕೂಡಲೇ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಈಗ ಆ ಕಾರ್ಯವನ್ನು ಶಂಕರರು ನಿರ್ವಹಿಸ್ತಾ ಇರ್ತಾರೆ. ಶಂಕರರು ಸಾಮಾನ್ಯವಾಗಿ ತಮ್ಮ ಗುರುಗಳ ಗುಹೆಗೆ ಹೊಂದಿಕೊಂಡಿದ್ದಂತಹ ಪರ್ಣಕುಟಿಯಲ್ಲಿ ಇರ್ತಾರೆ. ಅವರು ತಮ್ಮ ಎಲೆ ಮನೆಗೆ ಬಂದು ಉರಿತಿದ್ದಂತಹ ಹಣತೆ ಬಟ್ಟಿಯನ್ನು ಮೀಟಿ ಗ್ರಂಥಾವಲೋಕನವನ್ನು ಮಾಡ್ತಾ ಇರ್ತಾರೆ. ಅವರು ಓದ್ತಾ ಇದ್ದಿದ್ದು ಪತಂಜಲಿ ಮುನಿ ಪ್ರಣೀತವಾದಂತಹ ಯೋಗ ಸೂತ್ರಗಳು. ಅದು ಅವರಿಗಾಗಲೇ ಒಮ್ಮೆ ಪಾಠ ಆಗಿರುತ್ತೆ. ಶ್ರೀ ವ್ಯಾಸ ಭಾಷ್ಯವನ್ನು ಇಟ್ಕೊಂಡು ಯೋಗ ಸೂತ್ರಗಳನ್ನು ಪುನಃ ಮನನ ಮಾಡ್ಕೋತಾ ಇರ್ತಾರೆ. ವಿಭೂತಿ ಪಾದದ 46 ಮತ್ತು 47ನೇ ಸೂತ್ರಗಳನ್ನು ಓದ್ತಾ ಇದ್ದ ಹಾಗೆ ಅವರಿಗೆ
ಪಂಚಭೂತಗಳಾದಂತಹ ಪೃಥ್ವಿ, ಜಲ, ಬೆಂಕಿ, ಗಾಳಿ, ಆಕಾಶ ಇವುಗಳಲ್ಲಿ ಮನಸ್ಸನ್ನು ಸಂಯಮ ಮಾಡೋದರಿಂದ ಭೂತ ಜಯ ಲಭಿಸುತ್ತೆ. ಮತ್ತು ಪಂಚಭೂತಗಳ ಜಯದಿಂದ ಅಣಿಮಾದಿ ಅಷ್ಟಸಿದ್ಧಿಗಳು, ಕಾರ್ಯ ಸಂಪತ್ಸಿದ್ಧಿಗಳು ಲಭಿಸುತ್ತೆ ಅನ್ನೋದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಸ್ಥೂಲ ಸ್ವರೂಪ ಸೂಕ್ಷ್ಮಾನ್ವಯಾರ್ಥ ವತ್ವ ಸಂಯಮಾದ್ಭೂತ ಜಯ ತಥೋಣಿಮಾದಿ ಪ್ರಾದುರ್ಭಾವ ಕಾಯ ಸಂಪದ್ಧರ್ಮಾನಭಿಘಾತಶ್ಚ. ಇವುಗಳಲ್ಲಿ ಅವರ ಮನಸ್ಸು ಗಾಢವಾಗಿ ಪ್ರವೇಶಿಸುತ್ತೆ. ಪೃಥ್ವಿ, ಜಲ, ತೇಜಸ್ಸು, ವಾಯು ಮತ್ತು ಆಕಾಶ ಇವುಗಳಿಗೆ ಸ್ಥೂಲ, ಸ್ವರೂಪ, ಸೂಕ್ಷ್ಮ, ಅನ್ವಯ, ಅರ್ಥವತ್ವ ಅನ್ನೋ 5 ವಿಧವಾದ ಗುಣಗಳಿವೆ. ಆಕಾಶದಲ್ಲಿ ಶಬ್ದ ಗುಣ ಇದೆ, ವಾಯುವಿನಲ್ಲಿ ಸ್ಪರ್ಶ ಗುಣ ಇದೆ, ತೇಜಸ್ಸಿನಲ್ಲಿ ರೂಪಗುಣ ಇದೆ, ರಸ ಮತ್ತು ಪೃಥ್ವಿಯಲ್ಲಿ ಗಂಧ ಇವು ಪ್ರಧಾನ ಗುಣಗಳು. ಆಕಾಶವನ್ನು ಬಿಟ್ಟು ಉಳಿದ ಭೂತವಸ್ತುಗಳು ತಮ್ಮ ತಮ್ಮ ಹಿಂದಿನ ಭೂತವಸ್ತುವಿನ ಗುಣವನ್ನು ಕೂಡ ಸ್ವಲ್ಪ ಹೊಂದಿರುತ್ತವೆ. ಹೀಗೇನೆ ವಾಯುವಿನಲ್ಲಿ ಸ್ಪರ್ಶ ಮತ್ತು ಶಬ್ದ ಗುಣವೂ ಇರುತ್ತೆ, ತೇಜಸ್ಸಿನಲ್ಲಿ ರೂಪ, ಸ್ಪರ್ಶ ಮತ್ತು ಶಬ್ದ ಇರುತ್ತೆ, ಜಲದಲ್ಲಿ ರಸ, ರೂಪ, ಸ್ಪರ್ಶ, ಶಬ್ದಗಳಿರುತ್ತೆ. ಇವೆಲ್ಲವೂ ಸ್ಥೂಲ ಲಕ್ಷಣಗಳು. ಹಾಗೆ ಪೃಥ್ವಿಯಲ್ಲಿ ಕಠಿಣತೆ ಇರುತ್ತೆ, ಜಲದಲ್ಲಿ ಸ್ನೇಹ ಇರುತ್ತೆ, ತೇಜಸ್ಸಿನಲ್ಲಿ ಸುಡುವುದು, ವಾಯುವಿನಲ್ಲಿ ಚಲನೆ, ಆಕಾಶದಲ್ಲಿ ವ್ಯಾಪಕತ್ವ ಇವು ಸ್ವರೂಪ ಲಕ್ಷಣಗಳು. ಪಂಚಭೂತಗಳಿಗೆ ಕಾರಣವಾದಂತಹ ಅತ್ಯಂತ ಸೂಕ್ಷ್ಮ ವಸ್ತುಗಳು ಸತ್ವ, ರಜಸ್, ತಮೋ ಗುಣಗಳು ಎಲ್ಲ ಕಾರ್ಯಗಳಲ್ಲೂ ಅನ್ವಯವಾಗಿ ಬರುತ್ತವೆ. ಪಂಚಭೂತಗಳಲ್ಲಿ ಅಡಗಿರೋ ಸುಖ ದುಃಖಕ್ಕೆ ರೂಪವಾದಂತಹ ಪುರುಷಾರ್ಥಕ್ಕೆ ಅರ್ಥತತ್ವ ಅನ್ನೋದು. ಈ ಪಂಚಭೂತಗಳಲ್ಲಿ ಇರೋ ಈ 5 ರೂಪಗಳಲ್ಲಿ ಮನಸ್ಸನ್ನು ಸಂಯಮ ಮಾಡಿದ್ರೆ ಪಂಚಭೂತಗಳು ವಶವರ್ತಿಯಾಗಿ ಭೂತಜಯ ಅನ್ನುವಂತಹ ಸಿದ್ಧಿ ಉಂಟಾಗುತ್ತೆ. ಅಂದರೆ ಯೋಗಿಯ ಇಚ್ಛಾನುಸಾರ ಅವು ವರ್ತಿಸುತ್ತವೆ. ಈ ಭೂತಜಯದಿಂದ ಅಣಿಮ, ಲಘಿಮ, ಮಹಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅನ್ನುವಂತಹ ಅಷ್ಟಸಿದ್ಧಿಗಳು ದೊರೆಯುತ್ತವೆ. ಬಾಲಗುರು ಶಂಕರರು ಈ ವಿಷಯಗಳನ್ನು ಮನಸ್ಸಲ್ಲೇ ಮೆಲುಕು ಹಾಕ್ತಾ ಕುಟೀರದಲ್ಲಿ ಶತಪಥ ಹಾಕ್ತಾ ಇದ್ರು. ಎಷ್ಟೋ ಹೊತ್ತು ಅವ್ರಿಗೆ ಹೊರಗಡೆ ಆಗ್ತಾ ಇದ್ದಂತಹ ಮಳೆ, ಗಾಳಿ, ಮಿಂಚು, ಗುಡುಗು, ಸಿಡಿಲು ಇವುಗಳ ಕಡೆ ಯಾವುದೇ ಗಮನವೇ ಇರಲಿಲ್ಲ. ಸಂಜೆ ಮಳೆ, ಗಾಯಕನ ಆರಂಭ ಗಾಯನದ ಹಾಗೆ ಮೆಲ್ಲನೆ ಮಂದಿರದಲ್ಲಿ ಪ್ರಾರಂಭ ಆಗಿದ್ದು ರಾತ್ರಿ ಹೊತ್ತಿಗೆ ತಾರಕಕ್ಕೆ ಮುಟ್ತಾ ಇತ್ತು. ಮಳೆ, ಇರಚಲು, ವಿಪರೀತ ಗಾಳಿ ದೆಸೆಯಿಂದ ಪರ್ಣಕುಟಿಗಳ ಒಳಗೂ ಕೂಡ ಬಳಿತಾ ಇತ್ತು. ರೊಯ್ಯನೆ ಬೇಯಿಸ್ತಿದ್ದ ಬಿರುಗಾಳಿಯಿಂದ ಹಣತೆಗಳೆಲ್ಲ ಕಣ್ಮುಚ್ಚಿ ಕೂತವು. ತಮ್ಮ ಎಲೆ ಮನೆಯ ದೀಪ ಶಾಂತ ಆದಾಗ್ಲೇನೆ ಬಾಲಗುರು ಶಂಕರರಿಗೆ ಹೊರಗಿನ ಎಚ್ಚರಿಕೆ ಆಗತ್ತೆ. ಹೊರಗಡೆ ದೋ ಅಂತ ಭಾರಿ ವರ್ಷ ಕರೀತಾ ಇದೆ. ಬಾಗಿಲ ಹತ್ರ ಬಂದು ನಿಂತ್ಕೊತಾರೆ. ಹೊರಗಡೆ ಎಲ್ಲ ಕಡೆನೂ ಕತ್ತಲೆ ಅಂದರೆ ಕತ್ತಲೆ. ಎಲೆ ಮನೆಗಳಲ್ಲಿ ಬ್ರಹ್ಮಚಾರಿಗಳ ಕೂಗು, ಗದ್ದಲ, ಅಸ್ಪಷ್ಟ ಮಾತುಗಳು ಕೇಳ್ತಾ ಇರುತ್ತೆ. ಬ್ರಹ್ಮಚಾರಿಗಳೆಲ್ಲ ಗಡಬಡನೆ ಎದ್ದು ದನಕರುಗಳ ಕೊಟ್ಟಿಗೆಯನ್ನು, ಹುಲ್ಲೆ ಹರಿಣೆಗಳ ಕೊಟ್ಟಿಗೆಯನ್ನು ನೋಡ್ತಾರೆ. ಎಲ್ಲೆಲ್ಲೋ ಮಳೆ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಕೆಳಗಡೆ ನರ್ಮದಾ ನದಿನೂ ಭೋರ್ಗರಿದು ಹರಿತಾ ಇರುತ್ತೆ. ಮಳೆ ಹೀಗೆ ಸುರಿದ್ರೇ ಬೆಳಗಿನ ಹೊತ್ತಿಗೆ ನದಿ ನೀರು ಆಶ್ರಮದ ಬಾಗಿಲವರೆಗೂ ಬರುತ್ತೆ. ಇನ್ನು ಮಳೆ ಮುಂದುವರೆದ್ರೆ ದನಕರುಗಳ ಕೊಟ್ಟಿಗೆಗಳು ಕೂಡ ಮಳೆಯಲ್ಲಿ ಕೊಚ್ಚಿ ಹೋಗಬಹುದು. ಗುರುಗಳು ಈಗ ಅಂತರ್ಮುಖರಾಗಿದ್ದಾರೆ, ಏನು ಮಾಡೋದು, ಅವರ ಗುಹೆ ಬಾಗಿಲಿಗೂ ಕೂಡ ನೀರು ನುಗ್ಗಬಹುದು ಅಂತ ಒಟ್ಟುಗಳೆಲ್ಲ ಚರ್ಚೆ ಮಾಡ್ತಾ ಪರಿಹಾರಕ್ಕೋಸ್ಕರ ಚಿಂತೆ ಮಾಡ್ತಾ ಇದ್ರು. ಮಳೆ, ಮಿಂಚು, ಗುಡುಗುಗಳ ಆರ್ಭಟ ಸಾಗೇ ಇತ್ತು. ಅರುಣೋದಯನೂ ಆಯಿತು. ಮಳೆ ನಿಲ್ಲೋ ಸೂಚನೆಯೂ ಇರಲಿಲ್ಲ. ನರ್ಮದೆಯ ಪ್ರವಾಹನೂ ಉಕ್ಕತಾನೇ ಇತ್ತು. ಬಾಲಗುರು ಶಂಕರರು ತಮ್ಮ ಪರ್ಣಕುಟಿಯ ದ್ವಾರದಲ್ಲಿ ನಿಂತೇ ಇದ್ರು. ಸ್ವಲ್ಪ ಬೆಳಕು ಮೂಡಿದಾಗ ನಾರಾಯಣ ಮತ್ತು ಪರಮೇಶ್ವರ ಓಡ್ ಬಂದರು. ಬಾಲಗುರು, ಮಳೆ ವಿಪರೀತವಾಗಿದೆ, ಎರಚಲು ಬಡಿತಾ ಇದೆ, ಬಾಗಿಲಲ್ಲೇ ನಿಂತಿದೆಯಲ್ಲ, ಒಳಗೆ ಹೋಗಬಾರ್ದಾ ಅಂತ ನಾರಾಯಣ ಅಂತಾನೆ. ನೀವೆಲ್ಲ ಎದ್ದು ಆಶ್ರಮದ ಪಶುಪ್ರಾಣಿಗಳ ರಕ್ಷಣೆಗೆ ಧಾವಂತ ಪಡ್ತಾ ಇರಬೇಕಾದ್ರೆ ನಾನು ಒಳಗೆ ಕೂತಿರೋದು ಸಾಧ್ಯವಾ ಅಂತ ಬಾಲಗುರು ಹೇಳ್ತಾರೆ. ಮಳೆ ಹೀಗೆ ಮುಂದುವರೆದ್ರೆ ದನಕರುಗಳ ಕೊಟ್ಟಿಗೆಯೆಲ್ಲ ಕೊಚ್ಚಿ ಹೋಗುತ್ತಲ್ವಾ ಅಂತ ಪರಮೇಶ್ವರ ಹೇಳ್ತಾನೆ. ನದಿ ಪಕ್ಕದಲ್ಲಿರುವಂತಹ ಗ್ರಾಮಸ್ಥರಿಗೂ ಕೂಡ ಕಷ್ಟ ಆಗತ್ತೆ ಅಂತ ನಾರಾಯಣ ಹೇಳ್ತಾನೆ. ಶಂಕರರು ಕ್ಷಣಕಾಲ ಸುಮ್ಮನಿರ್ತಾರೆ. ಆನಂತರ ಹೇಳ್ತಾರೆ, ನೀವು ನಿಮ್ಮ ಎಲೆ ಮನೆಗಳಿಗೆ ಹಿಂತಿರುಗಿ ನಿಮ್ಮ ಸ್ನಾನ ಅನುಷ್ಠಾನಗಳನ್ನು ನಡೆಸಿ, ನಾನು ಸ್ನಾನ ಮಾಡಿ ಆಹ್ನಿಕವನ್ನು ಮಾಡ್ತೀನಿ ಅಂತ ಹೇಳ್ತಾ ಒಳಗೆ ನಡೀತಾರೆ.
ಒಂದು ವಸ್ತ್ರವನ್ನು ಭುಜದ ಮೇಲೆ ಹಾಕ್ಕೊಂಡು ಬಾಲಗುರು ನರ್ಮದಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಆಗ್ಲೂ ಅವ್ರಿಗೆ ಈ ಮಳೆಯ ಉಪದ್ರವದ ಯೋಚನೆನೇ ಕಾಡ್ತಾ ಇರುತ್ತೆ. ಒದ್ದೆ ಬಟ್ಟೆಯಲ್ಲೇ ಆಶ್ರಮಕ್ಕೆ ಬರ್ತಾರೆ. ಭಸ್ಮ ರುದ್ರಾಕ್ಷಿಗಳನ್ನ ಧರಿಸಿ ಆಹ್ನಿಕವನ್ನ ಮಾಡ್ತಾರೆ. ಆ ಹೊತ್ತಿಗೆ ಸೂರ್ಯೋದಯ ಆಗಿರಬೇಕು. ಆದರೆ ಮೋಡಗಳ ಆಚ್ಛಾದನದಿಂದ ರವಿ ಕಾಣ್ತಾ ಇರೋದಿಲ್ಲ. ಬಾಲಗುರು ಏನನ್ನೋ ನಿರ್ಧಾರ ಮಾಡಿದ ಹಾಗೆ ಆಗಿರುತ್ತೆ. ಎದ್ದು ದಂಡಕಮಂಡಲವನ್ನ ಹಿಡ್ಕೊಂಡು ಗುಹೆ ಬಾಗಿಲಲ್ಲಿ ನಿಂತ್ಕೊಂತಾರೆ. ತಮ್ಮ ಗುರುವಿಗೆ ಪ್ರಣಾಮ ಮಾಡ್ತಾರೆ. ಅವರಲ್ಲಿ ಏನನ್ನು ಕೇಳ್ಕೊಂಡ ಹಾಗೆ ಇವರ ತುಟಿಗಳು ಚಲಿಸುತ್ತವೆ. ನಿಧಾನವಾಗಿ ಹೊರಗಡೆಗೆ ಬಂದು ಪರ್ಣಕುಟಿಯ ಬಾಗಿಲಲ್ಲಿ ನಿಂತ್ಕೊಂತಾರೆ. ನರ್ಮದಿಯ ಪ್ರವಾಹ ಈಗ ಮೆಟ್ಟಿಲವರೆಗೂ ಏರಿರುತ್ತೆ. ತಮ್ಮ ಕಮಂಡಲವನ್ನ ಪಾವಟಿಗೆ ಮೇಲೆ ಇಡ್ತಾರೆ. ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಪ್ರಾಣಾಯಾಮವನ್ನ ಮಾಡಿ ಜಲ ಮತ್ತು ವಾಯು ತತ್ವಗಳನ್ನು ಕುರಿತು ಸಂಯಮ ಮಾಡಲಾರಂಭಿಸ್ತಾರೆ. ಎಷ್ಟು ಹೊತ್ತು ಹಾಗೆ ಕೂತಿರ್ತಾರೋ ಅವ್ರಿಗೆ ತಿಳಿಯುದು. ಆಶ್ರಮದ ಒಟ್ಟುಗಳೆಲ್ಲರೂ ಬಂದು ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಇದ್ದದ್ದು ದೂರದಲ್ಲಿ ಅಸ್ಪಷ್ಟ ಧ್ವನಿ ಹಾಗೆ ಕೇಳುತ್ತೆ. ನಿಧಾನವಾಗಿ ಇವರು ಬಾಹ್ಯ ಪ್ರಪಂಚಕ್ಕೆ ಬರ್ತಾರೆ. ಅಷ್ಟೊತ್ತಿಗಾಗಲೇ ಸೂರ್ಯಾಸ್ತದ ಸಮಯ ಆಗಿರುತ್ತೆ. ಬಾಲಗುರು ಹಿಂದಿನ ದಿನ ಮನನ ಮಾಡಿಕೊಂಡಿದ್ದಂತಹ ಸೂತ್ರವನ್ನು ಮನಸ್ಸಿನಲ್ಲಿ ತಂದುಕೊಂಡು ತಾವು ಜಲ ವಾಯು ತತ್ವದ ವಿಚಾರಗಳನ್ನು ಕುರಿತು ಸಂಯಮ ಮಾಡಿದ್ದು ಆಗ ಅವರಿಗೆ ಸ್ಮರಣೆಗೆ ಬರುತ್ತೆ. ಉಳಿದದ್ದೆಲ್ಲವೂ ಪವಾಡದ ಹಾಗೆ ನಡೆದು ಹೋಗಿರುತ್ತೆ. ಮಳೆ ಗಾಳಿಗಳು ಕ್ರಮಕ್ರಮವಾಗಿ ಕಡಿಮೆಯಾಗಿ ಮಧ್ಯಾಹ್ನದ ಹೊತ್ತಿಗೆ ಮಳೆ ಪೂರ ನಿಂತಿರುತ್ತೆ. ನರ್ಮದೆ ಪ್ರವಾಹವು ಕೂಡ ಕಮಂಡಲು ಇಂದ ಪಾವಟಿಗೆಯಿಂದ ಕೆಳಗಡೆ ಇಳಿದಿರುತ್ತೆ. ಮಳೆ ನಿಲ್ತಲೇ ಎಲ್ಲ ಬ್ರಹ್ಮಚಾರಿಗಳು ಶಂಕರರ ಎಲೆ ಮನೆ ಕಡೆ ಓಡಿ ಬಂದಿರ್ತಾರೆ. ಅವರು ಸಮಾಧಿ ಮಗ್ನರಾಗಿದ್ದಾಗ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಕೂಡ ಪ್ರಾರಂಭ ಮಾಡಿರ್ತಾರೆ. ಆದರೆ ಇದ್ಯಾವುದು ಶಂಕರರಿಗೆ ಅರಿವಿಗೆ ಬಂದಿರೋದಿಲ್ಲ. ಬಾಲಗುರು ಶಂಕರರಿಗೆ ಬಾಹ್ಯದ ಅರಿವು ಬಂದಾಗ ಅವರಲ್ಲಿ ಕಾವ್ಯಧಾರೆ ಹರಿತಾ ಇರುತ್ತೆ. ನರ್ಮದಾಷ್ಟಕ ಸ್ತೋತ್ರ ಧಾರಾವಾಹಿಯಾಗಿ ಪ್ರವಹಿಸ್ತಾ ಇರುತ್ತೆ. ಸಬಿಂದು ಸಿಂಧು ಸುಸ್ಕಲ ತರಂಗಭಂಗ ರಂಜಿತಂ ದ್ವಿಷತ್ಸು ಪಾಪಜಾತ ಜಾತಕಾದಿ ವಾರಿ ಸಂಯುತಂ ಕೃತಾಂತ ದೂತ ಕಾಲದೂತ ಭೀತಿಹಾರ್ಯ ವರ್ಮದೆ ತ್ವದೀಯ ಪಾದ ಪಂಕಜಂ ನಮಾಮಿ ದೇವಿ ನರ್ಮದೆ. ತಕ್ಷಣವೇ ಪರಮೇಶ್ವರ ಓಡ್ ಹೋಗಿ ಒಂದು ಭೂರ್ಜು ಪತ್ರವನ್ನ ಕಂಠವನ್ನ ತಂದು ಇವರು ಹೇಳಿದಂತಹ ಈ ಸ್ತೋತ್ರವನ್ನು ಬರ್ಕೊಳ್ಳೋಕ್ಕೆ ಪ್ರಾರಂಭ ಮಾಡ್ತಾನೆ. ಆ ದಿನ ಆಶ್ರಮದಲ್ಲೆಲ್ಲ ಅದೇ ಮಾತು. ಶಂಕರರು ಮಳೆಯನ್ನು ನಿಲ್ಲಿಸಿದ್ದು, ನರ್ಮದಿಯ ಪ್ರವಾಹವನ್ನು ಪಳಗಿಸಿದ್ದು, ಜೊತೆಗೆ ನರ್ಮದಾ ಸ್ತೋತ್ರ ಅವ್ರ ಬಾಯಿಂದ ಹೊರಬಂದದ್ದು, ಎಲ್ಲರ ಬಾಯಲ್ಲೂ ಇದೇ ಮಾತು ನಡೀತಾ ಇರುತ್ತೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.